ಹನ್ನ ಮಕ್ಕಳಿಲ್ಲದೆ ಬಳಲುತ್ತಾ ಇದ್ದಳು, ಗರ್ಭಫಲವಿಲ್ಲದೆ ಬಳಲುತ್ತಾ ಇದ್ದಳು. ಆಲಯಕ್ಕೆ ಬರ್ತಾಳೆ, ಬಂದು ಕಣ್ಣೀರಿನಿಂದ ಪ್ರಾರ್ಥಿಸ್ತಾಳೆ. ಹಾಗೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ಅಲ್ಲಿರುವಂತಹ ಯಾಜಕನಾಗಿರುವ ಏಲಿ ಮೊದಲು ಅಪಾರ್ಥ ಮಾಡಿಕೊಳ್ತಾನೆ, ಆ ನಂತರ ಅರ್ಥ ಮಾಡಿಕೊಳ್ಳುತ್ತಾನೆ. ಅರ್ಥ ಮಾಡಿಕೊಂಡ ಏಲಿ ಏನ್ ಹೇಳುತ್ತಾನೆ ಗೊತ್ತಾ? ಅಮ್ಮಾ, ನೀನು ಹೋಗು, ನೀನು ಮಾಡಿಕೊಂಡ ಮನವಿ ಯೆಹೋವನು ಲಾಲಿಸಿ ನಿನಗೆ ಉತ್ತರವನ್ನೂ ಅನುಗ್ರಹಿಸುತ್ತಾನೆ, ನೀನು ಹೋಗು ಎಂಬ ಮಾತು ಆ ಸೇವಕನು ಹೇಳಿದಾಗ ಅವಳು ನಂಬಿದಳು. ಪ್ರಿಯರೇ, ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆಂದು ನಂಬ್ತಾಳೆ. ನೋಡೋಣ ಬನ್ನಿ, 1 ಸಾಮುವೇಲ 1 ಅಧ್ಯಾಯ 17 ವಚನ ಓದುತ್ತಿದ್ದೇನೆ. ಆಗ ಏಲಿಯು, ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡ ಮನವಿಯನ್ನು ಆತನು ನಿನಗೆ ದಯಪಾಲಿಸಲಿ ಎಂದು ಆಕೆಗೆ ಹೇಳಿದನು. ಏನಾಯ್ತು? ಎಷ್ಟೋ ಕಾಲದಿಂದ ಮಕ್ಕಳಿರಲಿಲ್ಲ ಪ್ರಿಯರೇ ಹನ್ನಳಿಗೆ. ಆದರೆ ಆ ದಿನ ಆಲಯಕ್ಕೆ ಬಂದು ಕಣ್ಣೀರು ಸುರಿಸುತ್ತಿರುವಾಗ ದೇವರ ಸೇವಕನಾದ ಏಲಿ ಒಂದು ಮಾತು ಹೇಳ್ತಾನೆ, ಅಮ್ಮಾ, ಧೈರ್ಯದಿಂದ ಹೋಗು, ನೀನು ಮಾಡಿಕೊಂಡಿರುವ ಮನವಿ ದೇವರು ಲಾಲಿಸಿ ನಿನಗೆ ಉತ್ತರ ದಯಪಾಲಿಸುತ್ತಾರೆ, ನಿನಗೆ ಉತ್ತರಿಸುತ್ತಾರೆ, ನಂಬಿಕೆಯಿಂದ ಹೋಗು ಎಂಬ ಆ ಮಾತು ಯಾಜಕನು ಹೇಳಿದಾಗ ಹನ್ನ ಏನುತ್ತರ ಕೊಡ್ತಾರಯ್ಯ ದೇವರು? ಎಷ್ಟು ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೇನೆ, ಎಷ್ಟು ಕಣ್ಣೀರು ಸುರಿಸಿದ್ದೇನೆ, ಎಷ್ಟೋ ಕಾಣಿಕೆ ಕೊಟ್ಟಿದ್ದೇನೆ, ಇಲ್ಲಿಯ ತನಕ ದೇವರು ಉತ್ತರ ಕೊಡ್ಲಿಲ್ಲ. ಈಗೇನೋ ನೀನು ದೇವರು ಉತ್ತರ ಕೊಡ್ತಾರಂತ ಹೇಳಿದ್ರೆ ನಾನು ನಂಬಬೇಕೋ ಅಂತ ಅಂದಿದ್ದಾಳಂತೀರಾ? ಇಲ್ಲ. ಸೇವಕನಾದ ಯಾಜಕನಾದ ಏಲಿಯ ಮಾತನ್ನು ಅವಳು ನಂಬುತ್ತಾಳೆ, ವಿಶ್ವಾಸ ಬಿಡ್ತಾಳೆ. ಏನ್ ಮಾಡಿದಾಳೆಂದು ನೋಡಿ. ಆಲಯಕ್ಕೆ ಅಳುತ್ತಾ ಬರ್ತಾಳೆ, ಕಣ್ಣೀರಿನಿಂದ ಬರ್ತಾಳೆ, ಬಾಧೆಯಿಂದ ಬರ್ತಾಳೆ, ದುಃಖದಿಂದ ಬರ್ತಾಳೆ. ಆದರೆ ದೇವರ ಸೇವಕನು ಹೇಳಿರುವ ಮಾತನ್ನು ಕೇಳಿ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸಿ ನಾನು ವಿಜಯ ಹೊಂದಿಕೊಳ್ಳುತ್ತೇನೆ ಎಂದು ನಂಬಿ ಏನ್ ಮಾಡಿದಳಂತೆ? 18ನೇ ವಚನ. ಹನ್ನಳು ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಆಕೆ ತನ್ನ ದಾರಿಯಲ್ಲಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಅಲ್ಲಿಯ ತನಕ ಮನೆಯಲ್ಲಿ ಅಳುತ್ತಾ ಇದ್ದಳು. ಆ ದಿನದವರೆಗೂ ದುಃಖ ಪಡುತ್ತಾ ಇದ್ದಳು, ಅಳುತ್ತಾ ಇದ್ದಳು, ಕಣ್ಣೀರಿಡ್ತಾ ಇದ್ದಳು. ಕಾರಣ ಏನೆಂದರೆ, ನನಗೆ ಮಕ್ಕಳಿಲ್ಲ, ಬಾಡಿ ಹೋದ ಜೀವಿತ ನನ್ನದು. ಈ ದಿನ ನಮ್ಮ ಮಧ್ಯೆ ಇದ್ದೀರಾ? ನನಗೆ ಮಕ್ಕಳಿಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಉದ್ಯೋಗ ಇಲ್ಲ, ನನ್ನ ಕುಟುಂಬ ಸ್ಥಿರಗೊಳ್ಳಲಿಲ್ಲ, ನನ್ನ ಗಂಡನಲ್ಲಿ ಮಾರ್ಪಡುವಿಕೆ ಬರಲಿಲ್ಲ, ನನ್ನ ಹೆಂಡತಿ ಇನ್ನೂ ನನಗೆ ಅರ್ಥ ಮಾಡಿಕೊಳ್ತಾ ಇಲ್ಲ, ನನ್ನ ಮಕ್ಕಳು ತಿರುಗಿ ಬೀಳ್ತಿದ್ದಾರೆ, ಅವಿದ್ಯತೆ ತೋರಿಸಿ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ, ಏನಿದು ನನ್ನ ಬದುಕು ಹೀಗಾಯಿತು ಎಂದು ಹೇಳಿ ಅಳ್ತಾ ಇದ್ದೀರಾ, ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಹಾಗಾದರೆ ಕೇಳಿ. ಆ ದಿನ ಯಾಜಕನಾದ ಏಲಿಯು ಹೇಳಿರುವ ಮಾತೇನೆಂದರೆ, ಅಮ್ಮಾ, ನೀನು ಮಾಡಿಕೊಂಡ ಮನವಿ ಯೆಹೋವನು ನೆರವೇರಿಸಲಿ ಅನ್ನುತ್ತಾನೆ. ಆ ಮಾತನ್ನು ಆಕೆ ವಿನಯದಿಂದ ಕೇಳಿದ ಕೂಡಲೇ ವಿಶ್ವಾಸವಿಡುತ್ತಾಳೆ. ಅಂದಿನಿಂದ ಅವಳು ಅಳುವುದನ್ನು ನಿಲ್ಲಿಸುತ್ತಾಳೆ. ದೇವರು ನನ್ನ ಕಣ್ಣೀರನ್ನು ಒರೆಸಲಿಕ್ಕಿದ್ದಾರೆ, ದೇವರು ನನ್ನ ಕಷ್ಟ ತೀರಿಸಲಿಕ್ಕಿದ್ದಾರೆ, ಮತ್ತೆ ನಾನ್ಯಾಕೆ ಅಳಲಿ? ದೇವರು ನನ್ನ ತಲೆ ಎತ್ತಲಿಕ್ಕಿದ್ದಾರೆ, ದೇವರು ನನಗೆ ವಿಜಯ ಕೊಡಲಿಕ್ಕಿದ್ದಾರೆ, ಮತ್ತೆ ನಾನ್ಯಾಕೆ ಅಳಲಿ? ಯಾಕೆ ದುಃಖ ಪಡಲಿ ಅಂದ್ಕೊಂಡಳು. ಸಹೋದರ ಸಹೋದರಿಯರೇ, ನೀವು ನಂಬಿಕೆ ಇಡುವುದಾದರೆ ಕಳವಳ ಪಡೋದಿಲ್ಲ. ನಂಬಿಕೆ ಇಡುವಂಥವರು ಕಳವಳಗೊಳ್ಳೋದಿಲ್ಲ. ನೀವು ದೇವರಲ್ಲಿ ನಂಬಿಕೆ ಇಡ್ತಿದ್ದೀರಾ, ಕಳವಳಗೊಳ್ಳಬೇಡಿ. ನೀವು ದೇವರನ್ನು ನಂಬುತ್ತಾ ಇದ್ದೀರಾ, ಚಿಂತಿಸಬೇಡಿ. ದೇವರು ನಿಮ್ಮ ಜೀವಿತದಲ್ಲಿ ಖಚಿತವಾಗಿ ಉತ್ತರ ಕೊಡ್ತಾರೆಂಬ ನಂಬಿಕೆ ನಿಮಗಿದೆಯಾ? ಹಾಗಾದರೆ ಕೇಳಿ. ನಿರುತ್ಸಾಹ ಪಡಬೇಡಿ. ನೀವು ನಿರುತ್ಸಾಹ ಪಡುತ್ತಿರುವುದಾದರೆ, ನಿರಾಶೆಗೆ ಗುರಿಯಾಗುತ್ತಿರುವುದಾದರೆ, ಮೇಲಿಂದ ಮೇಲೆ ಅಳುತ್ತಾ ಇರುವುದಾದರೆ, ನೀವು ಇಂಡೈರೆಕ್ಟ್ ಆಗಿ ದೇವರಿಗೆ ಹೇಳ್ತಾ ಇದ್ದೀರಿ, ದೇವರೇ, ನೀನೆಂತಹ ಮಾಯಧಾರಿ ದೇವರು, ನೀನು ನನಗೇನ್ ಮಾಡಿದಿ ಹೇಳು ಎಂದು. ಹೀಗೆ ನೀವು ದೇವರನ್ನು, ದೇವರ ಕಾರ್ಯವನ್ನು ಪ್ರಶ್ನಿಸುವಂಥವರಾಗಿರ್ತೀರಿ. ಹನ್ನ ಆ ದಿನದಿಂದ ಅಳುವುದನ್ನು ಬಿಡುತ್ತಾಳೆ. ಏನ್ ಜರುಗಿತು ನೋಡಿ. ಅಂದಿನಿಂದ ಅವಳ ಮುಖದ ಮೇಲೆ ದುಃಖ ಕಾಣಲಿಲ್ಲ. ತರುವಾಯ ಅವರು ಬೆಳಗ್ಗೆಯೇ ಬೇಗನೆ ಎದ್ದು ಯೆಹೋವನನ್ನು ಆರಾಧಿಸಿ ತಿರುಗಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಆ ನಂತರ ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಯೆಹೋವನು ಆಕೆಯನ್ನು ಜ್ಞಾಪಕ ಮಾಡಿಕೊಂಡನು. ಆದುದರಿಂದ ಹನ್ನಳು ಗರ್ಭಿಣಿಯಾಗಿ ಏನಂತೆ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ನಾನು ಯೆಹೋವನನ್ನು ಬೇಡಿ ಪಡೆದುಕೊಂಡೆನೆಂದು ಹೇಳಿ ಅವನಿಗೆ ಸಮುವೇಲನು ಎಂಬ ಹೆಸರನ್ನು ಇಟ್ಟಳು. ಎಷ್ಟೋ ಸಾರಿ ಆಲಯಕ್ಕೆ ಬಂದಿರ್ತಾಳೆ, ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿರುತ್ತಾಳೆ.
ಆದರೆ ಯಾವಾಗ ಅವಳಿಗೆ ನಂಬಿಕೆ ಉಂಟಾಯ್ತು ಗೊತ್ತಾ? ದೇವರು ತನ್ನ ಸೇವಕನ ಮುಖಾಂತರ ಮಾತನಾಡಿದಾಗ. ದೇವರ ಸೇವಕನ ಮುಖಾಂತರ ದೇವರು ಮಾತಾಡಿದಾಗ, ಸಭೆಯೇ, ಯಾಕೆ ನಾವು ಸಭೆಗೆ ಬರಬೇಕು? ಯಾಕೆ ದೇವರ ಸನ್ನಿಧಿಯಲ್ಲಿ ಜಾಗ್ರತೆಯಿಂದ ವಾಕ್ಯ ಕೇಳಬೇಕು? 60ರಿಂದ 80 ನಿಮಿಷ, ಇಲ್ಲವೇ ಕೆಲವೊಂದು ಸಾರಿ 90 ನಿಮಿಷಗಳವರೆಗೂ ನಾನು ವಾಕ್ಯ ಸಾರುತ್ತಿರುವಾಗ ಪೂರ್ತಿ ಸಂದೇಶವೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರದೇ ಇರಬಹುದು. ಆದರೆ ಯಾವುದೋ ಒಂದೇ ಒಂದು ಮಾತು ನಿಮ್ಮನ್ನು ಮುಟ್ಟುತ್ತೆ. ಯಾವುದೋ ಒಂದು ಮಾತೇ ನಿಮ್ಮ ಜೀವಿತ ಮಾರ್ಪಡಿಸುತ್ತೆ. ಯಾವುದೋ ಒಂದು ಮಾತೇ ನಿಮ್ಮ ಹೃದಯವನ್ನು ಮುಟ್ಟುತ್ತೆ. ಆ ಒಂದು ಮಾತಿಗಾಗಿ ನೀವು ಕಾದುಕೊಂಡಿರಬೇಕು. ಏಲಿ ಹೇಳಿರುವ ಒಂದು ಮಾತು ಹನ್ನಳ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ತಂದಿತು. ಹನ್ನಳು ತನ್ನ ಮಗನನ್ನು ಕರೆತಂದು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತಾಳೆ ಪ್ರಿಯರೇ. ತನ್ನ ಒಬ್ಬನೇ ಒಬ್ಬ ಮಗನನ್ನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕಾಗಿ ಒಪ್ಪಿಸಿಕೊಟ್ಟಳು. ಹಾಗೆ ಒಪ್ಪಿಸಿಕೊಟ್ಟ ನಂತರ ಅವಳಿಗೆ ಮಕ್ಕಳಾಗಲಿಲ್ಲ ಪ್ರಿಯರೇ. ಸಮುವೇಲನು ಹುಟ್ಟಿದ ನಂತರ ಹನ್ನಳಿಗೆ ಮತ್ತೆ ಮಕ್ಕಳು ಹುಟ್ಟಲಿಲ್ಲ. ಆದಾಗ್ಯೂ ಕೂಡ ಅವಳು ತನ್ನ ಮಗನನ್ನು ದೇವರಿಗೆ ಅರ್ಪಿಸಿಕೊಟ್ಟ ನಂತರ ಪ್ರತಿ ವರ್ಷ ದೇವರ ಆಲಯಕ್ಕೆ ಬಂದು ಯಾಜಕನು ಧರಿಸುವಂತಹ ಶ್ರೇಷ್ಠವಾದ ವಸ್ತ್ರವನ್ನು ಚೆನ್ನಾಗಿ ತಯಾರು ಮಾಡಿ ತಂದು ತನ್ನ ಮಗನಿಗೆ ಕೊಡ್ತಾ ಇದ್ದಳು. ದೇವರೇ, ನನಗೆ ಒಬ್ಬ ಮಗನನ್ನು ಕೊಡು, ಕೊಟ್ಟ ಮಗನನ್ನು ನಿನ್ನ ಸೇವೆಗಾಗಿ ಕೊಡ್ತೇನೆ ಎಂದು ಹರಕೆ ಮಾಡಿಕೊಂಡಂತೆ ಕೊಟ್ಟಳು ಪ್ರಿಯರೇ. ಕೊಟ್ಟ ನಂತರ ಅವಳಿಗೆ ಮಕ್ಕಳು ಹುಟ್ಟಲಿಲ್ಲ. ಆದರೆ ಏನ್ ಜರುಗಿತು ನೋಡೋಣ ಬನ್ನಿ. 2ನೇ ಅಧ್ಯಾಯ 18ನೇ ವಚನ. ಬಾಲಕನಾದ ಸಮುವೇಲನು ಯೆಫೋದ್ ಎಂಬ ನಾರುಮಡಿ ಅಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸನ್ನಿಧಿ ಸೇವೆ ಮಾಡುತ್ತಿದ್ದನು. ಅವನ ತಾಯಿ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಪ್ರತಿ ವರ್ಷ ತನ್ನ ಗಂಡನ ಜೊತೆಯಲ್ಲಿ ಯಜ್ಞ ಅರ್ಪಿಸುವುದಕ್ಕಾಗಿ ಬಂದಾಗ, ಪ್ರತಿ ವರ್ಷ ಅಂದ್ರೆ ಅರ್ಥವೇನು? ಅನೇಕ ವರ್ಷಗಳು ಕಳೆದು ಹೋದವು. ಅರ್ಥವಾಯ್ತಾ? ಅನೇಕ ವರ್ಷಗಳು ಕಳೆದು ಹೋದವು. ಹನ್ನಳಿಗೆ ಮಕ್ಕಳಿಲ್ಲ. ಅವಳ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅನಿಸಿರಬಹುದು, ಇದೇನು ನಾನು ಮೂರ್ಖಳಂತೆ ನಡ್ಕೊಂಡೆ? ದೇವರು ಅನೇಕ ದಿನಗಳ ನಂತರ ಒಬ್ಬನೇ ಮಗನನ್ನು ಕೊಟ್ರು. ಏನೋ ಆವೇಶದಿಂದ ಹೇಳದೆ, ದೇವರೇ ನನಗೊಬ್ಬ ಮಗನನ್ನು ಕೊಡು, ಆ ಮಗನನ್ನು ಮತ್ತೆ ನಿನ್ನ ಸೇವೆಗಾಗಿ ಕೊಡ್ತೇನೆ ಎಂದು ಹೀಗೆ ಏನೋ ಆವೇಶದಿಂದ ಹೇಳಿದೆ. ನನ್ನ ಪ್ರಾರ್ಥನೆ ದೇವರು ಲಾಲಿಸಿ ಮುದ್ದಾದ ಮಗನನ್ನು ದೇವರು ಕೊಟ್ಟಿದ್ದಾರೆ. ಆ ಮಗನನ್ನು ದೇವರಿಗೆ ಒಪ್ಪಿಸಿಕೊಡದಿದ್ರೆ ಚೆನ್ನಾಗಿರ್ತಿತ್ತೇನೋ ಎಂಬ ಆಲೋಚನೆ ಅವಳಿಗೆ ಬಂದೇ ಬಂದಿರುತ್ತೆ ಪ್ರಿಯರೇ. ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ. ದೇವರಿಗೆ ಕೊಟ್ಟು, ದೇವರಿಗೆ ಅರ್ಪಿಸಿಕೊಟ್ಟು ಈ ಲೋಕದಲ್ಲಿ ನಷ್ಟ ಹೋದಂಥವರು ಇಲ್ಲಿಯವರೆಗೂ ಯಾರೊಬ್ಬರು ಇಲ್ಲವೇ ಇಲ್ಲ. ಏನಾಯ್ತು ನೋಡೋಣ ಬನ್ನಿ. ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಕೊಟ್ಟಳು ಪ್ರಿಯರೇ. ಪ್ರತಿ ವರ್ಷ ಆ ಮಗನಿಗೆ ಅಂಗಿ ಹೊಲಿದು ಕೊಡ್ತಾ ಇದ್ದಳು ಪ್ರಿಯರೇ. ಒಬ್ಬ ದೇವರ ಸೇವಕನ ಮಾತು ಎಷ್ಟು ಶಕ್ತಿಯುಳ್ಳದಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ಆಶಿಸುತ್ತಾ ಇದ್ದೇನೆ. ಅದನ್ನೇ ತಿಳಿಸುತ್ತಾ ಇದ್ದೇನೆ, ಕೇಳಿರಿ. ಅವನ ತಾಯಿ ಅವನಿಗೆ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಪ್ರತಿ ವರ್ಷ ಯಜ್ಞ ಅರ್ಪಿಸುವುದಕ್ಕಾಗಿ ತನ್ನ ಗಂಡನ ಜೊತೆಯಲ್ಲಿ ಬಂದಾಗ ಆ ಅಂಗಿಯನ್ನು ತಂದು ತನ್ನ ಮಗನಿಗೆ ಕೊಡುತ್ತಾ ಇದ್ದಳು. ಎಷ್ಟೋ ವರ್ಷ ಕೊಟ್ಟಿರುತ್ತಾಳೆ. ಮಗ ಹುಟ್ಟುತ್ತಾನೆ, ಹಾಲು ಕುಡಿಯೋದನ್ನು ಬಿಡ್ತಾನೆ, ದೇವರ ಸೇವೆಗೆ ಅವನನ್ನು ಅರ್ಪಿಸಿಕೊಡ್ತಾಳೆ. ವರ್ಷಗಳು ಕಳೆಯುತ್ತವೆ. ಹನ್ನಳಿಗೆ ಈಗ ಮಕ್ಕಳಿಲ್ಲ. ಏನ್ ಜರುಗಿತು? 20ನೇ ವಚನ. ಯೆಹೋವನ ಸನ್ನಿಧಿಯಲ್ಲಿ ಮನವಿ ಮಾಡಿಕೊಂಡಾಗ, ನಿನಗೆ ದೊರಕಿರುವ ಈ ಮಗನಿಗೆ ಬದಲಾಗಿ ಯೆಹೋವನು ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಏಲಿ ಎಲ್ಕಾನನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸಿದ ನಂತರ ಅವರು ತಿರುಗಿ ತಮ್ಮ ಮನೆಗೆ ಹೋದರು. ನಿಮಗಿರುವ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರಲ್ಲವೋ ಎಲ್ಕಾನನೇ, ಹನ್ನಾ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿದ ಪ್ರಿಯರೇ. ಏನ್ ಜರುಗಿತು? 21ನೇ ವಚನ. ಏಲಿಯು ಎಲ್ಕಾನನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸಿದ ನಂತರ ಅವರು ತಮ್ಮ ಮನೆಗೆ ಹೋದರು. ಯೆಹೋವನು ಹನ್ನಳನ್ನು ಕಟಾಕ್ಷಿಸಿದ್ದರಿಂದ ಆಕೆ ಗರ್ಭಿಣಿಯಾಗಿ 3 ಮಂದಿ ಗಂಡು ಮಕ್ಕಳನ್ನು 2 ಹೆಣ್ಣು ಮಕ್ಕಳನ್ನು ಹೆತ್ತಳು. ಅದ್ಭುತವಲ್ಲವೋ? 3 ಮಂದಿ ಗಂಡು ಮಕ್ಕಳು 2 ಹೆಣ್ಮಕ್ಕಳನ್ನು ಕೊಟ್ಟರು. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 5 ಮಕ್ಕಳಾದರು. ಆಕೆ ಎಷ್ಟು ಮಂದಿ ಮಕ್ಕಳನ್ನು ದೇವ್ರಿಗೆ ಕೊಡ್ತಾಳೆ? ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ಒಬ್ಬನೇ ಮಗನನ್ನು ಕೊಟ್ಟರೆ ದೇವ್ರು ಎಷ್ಟು ಮಂದಿ ಮಕ್ಕಳನ್ನು ಕೊಟ್ರು? 5 ಮಕ್ಕಳನ್ನು ಕೊಟ್ರು. ಈ ದಿನ ನಮ್ಮಲ್ಲಿ ಕೆಲವರಿಗೆ ದಶಮಭಾಗ ಕೊಡಿ ಅಂದ್ರೆ ಇದೇನು ತಲೆನೋವು. ಯಾವಾಗ ನೋಡಿದ್ರು ದಶಮಭಾಗ ಕೇಳ್ತಾ ಇರ್ತಾರೆ.
ಎಂದು ಹೇಳಿ ಗುಣಗುಟ್ಟುವವರಿದ್ದಾರೆ ನಮ್ಮ ಮಧ್ಯೆ. ದಯವಿಟ್ಟು ಕೇಳಿ. ನೀವು ದೇವರಿಗೆ ಕೊಡುವುದರಲ್ಲಿರುವಂತಹ ದೊಡ್ಡ ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ದೇವರ ಬಳಿಯಿಂದ ಆಶೀರ್ವಾದ ಅನುಭವಿಸುವಂಥದ್ದು ಸಾಧ್ಯವೇ ಇರಲ್ಲ. ಒಮ್ಮೆ ಏಲಿಯ ಚರಾಪ್ತೆಯ ವಿಧವೆ ಬಳಿಗೆ ಬಂದಾಗ, ಅಮ್ಮ ಸ್ವಲ್ಪ ಒಂದು ರೊಟ್ಟಿ ಮಾಡಿ ಕೊಡುವಿಯಾ ಅಂದಾಗ, ಅಯ್ಯ ಹಿಡಿಯಷ್ಟು ಹಿಟ್ಟಿದೆ, ಅದು ನನಗೂ ನನ್ನ ಮಗನಿಗೂ ಮಾತ್ರ ಸಾಕಾಗುತ್ತದೆ. ಈ ಒಂದು ಹೊತ್ತು ಊಟ ಮಾಡಿ ಅನಂತರ ನಾವು ಸಾಯುತ್ತೇವೆ. ತಿನ್ನಲು ನಮ್ಮ ಹತ್ರ ಏನೂ ಇಲ್ಲ. ದೇಶದಲ್ಲಿ ಬರಗಾಲ ತಾಂಡವಿಸುತ್ತಿದೆ. ನಮ್ಮ ಕತೆ ಮುಗಿದೋಯ್ತು. ಇದೇ ನಮ್ಮ ಜೀವಿತದಲ್ಲಿ ಕೊನೆಯ ಊಟ ಆಗಿದೆ. ನಮ್ಮ ಹತ್ರ ಇನ್ನೇನೂ ಇಲ್ಲ. ಆಗ ಎಲಿಯ ಹೇಳುತ್ತಾನೆ, ಅಮ್ಮ ಸ್ವಲ್ಪ ಹಿಟ್ಟಿದೆ ಅನ್ನುತ್ತಾ ಇದ್ದಿ, ಅದರಿಂದ ಒಂದೇ ರೊಟ್ಟಿ ಆಗುತ್ತೆ ಅನ್ನುತ್ತಿ. ಒಂದು ಹೊತ್ತಿಗಾಗಿ ಅಷ್ಟೇ ಸಾಕಾಗುತ್ತೆ, ನಾನು ನನ್ನ ಮಗ ಅದನ್ನು ತಿಂದು ಸಾಯುತ್ತೇವೆ ಅನ್ನುತ್ತಾ ಇದ್ದಿ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ? ನೀನು ರೊಟ್ಟಿ ಮಾಡುವಾಗ ಅದರ ಮೊದಲ ರೊಟ್ಟಿ ಪ್ರಥಮ ಫಲವಾಗಿದೆ, ಅದನ್ನು ತಂದು ನನಗೆ ಕೊಡು. ನಂತರ ಏನ್ ಜರುಗುತ್ತದೆ ಎಂದು ನೀನು ನೋಡು. ಅದನ್ನು ನಂಬಿದಳು ಪ್ರಿಯರೇ, ಅದರಲ್ಲಿ ವಿಶ್ವಾಸವಿಟ್ಟಳು. ಇರುವ ಹಿಡಿಯಷ್ಟು ಹಿಟ್ಟಿನಲ್ಲಿ ಒಂದು ರೊಟ್ಟಿ ಮಾಡಿ ಕೊಟ್ರೆ ತಿನ್ನಲು ನನಗೆ ಎಲ್ಲಿ ಕಡಿಮೆಯಾಗುತ್ತದೆಯೇನೋ, ನನಗಿರುವುದಿಲ್ಲವೇನೋ? ಇದೇ ಈ ದಿನ ಅನೇಕರಿಗಿರುವ ಪ್ರಶ್ನೆಯಾಗಿದೆ. ದೇವರಿಗೆ ಪ್ರಥಮ ಫಲ ಕೊಡುವುದಾದರೆ, ದೇವರಿಗೆ ದಶಮ ಭಾಗ ಕೊಟ್ರೆ ನನಗಿರುವುದಿಲ್ಲವೇನೋ, ನನಗೆ ಸಾಲುವುದಿಲ್ಲವೇನೋ, ಮನೆ ರೆಂಟ್ ಕಟ್ಲಿಕ್ಕಾಗೋದಿಲ್ಲವೇನೋ, ಸಾಲ ತೀರಿಸ್ಲಿಕ್ಕಾಗೋದಿಲ್ಲವೇನೋ, ಖರ್ಚಿಗಾಗಿರೋದಿಲ್ಲವೇನೋ, ಏನೋ ಎನ್ನುವುದು ನಿಮ್ಮ ಸಮಸ್ಯೆ. ಆ ದಿನ ವಿಧವೆ ಏನ್ ಮಾಡಿದಳು ಗೊತ್ತಾ? ತನ್ನ ಹತ್ತಿರ ಇರುವ ಸ್ವಲ್ಪ ಹಿಟ್ಟಿನಲ್ಲಿಯೇ ಪ್ರಥಮವಾದ, ಅಂದರೆ ಪ್ರಥಮ ಫಲವಾಗಿ ಮೊದಲ ರೊಟ್ಟಿಯನ್ನು ತಂದು, ಅಂದರೆ ಒಂದೇ ಒಂದು ರೊಟ್ಟಿಯನ್ನು ತಂದು ಎಲಿಯನಿಗೆ ಕೊಟ್ಟರೆ ಮುಂದಿನ ಸುಮಾರು 3 ವರ್ಷಗಳವರೆಗೂ ಆ ದೇಶದಲ್ಲಿ ಬರಗಾಲ ಇತ್ತು ಪ್ರಿಯರೇ. ಆದರೆ ಈ ಬಡ ವಿಧವೆಯ ಮನೆಯಲ್ಲಿ ಮಾತ್ರ 3 ಹೊತ್ತು ಕೂಡ ಸಮೃದ್ಧಿಯಾದ ಆಹಾರವನ್ನು ದೇವರು ಕೊಟ್ಟರು. ಅವಳು ಕೊಟ್ಟಿದ್ದೆಷ್ಟು ಹೇಳಿ? 1 ರೊಟ್ಟಿ. ದೇವರು ಅವಳಿಗೆ ಕೊಟ್ಟಿದ್ದೇನು ಹೇಳಿ? 3 ವರ್ಷಗಳವರೆಗೂ ಸಮೃದ್ಧಿಯಾದಂತಹ ಆಹಾರ. ಕೇವಲ ವಿಧವೆಗೆ ಮಾತ್ರ ಹಾಗೆ ಕೊಟ್ಟರು? ಬೈಬಲ್ನಲ್ಲಿ ಏನಿದೆ ಗೊತ್ತಾ? ಆ ವಿಧವೆಯ ಮನೆಯವರೆಲ್ಲರೂ ಕೂಡ 3 ಹೊತ್ತು ಊಟ ಮಾಡಿದರು. ಆ ದಿನ ಆ ವಿಧವೆ ಎಲಿಯನಿಗೆ ಕೊಡಬೇಕಾದ ರೊಟ್ಟಿಯನ್ನು ಕೊಡದೇ ಇದ್ದಿದ್ದೇ ಆದರೆ ಅವಳ ಜೀವಿತದಲ್ಲಿ ಅದೇ ಕೊನೆಯ ಆಹಾರವಾಗಿ ಉಳ್ಕೊಳ್ತಾ ಇತ್ತು. ಪ್ರಿಯ ಸಭೆಯೇ, ದೇವರ ಮಾತಿಗೆ ವಿಧೇಯರಾಗಿ ದೇವರ ಸೇವೆಯನ್ನು ಪ್ರೀತಿಸಿ ಸಭೆಯ ಕ್ಷೇಮಕ್ಕೋಸ್ಕರ ನೀವು ಕೊಡುವಂತಹ ಪ್ರತಿ ಕಾಣಿಕೆಯ ಹಿಂದೆ ದೇವರ ಅತ್ಯಧಿಕವಾದ ಆಶೀರ್ವಾದ ಅಡಕವಾಗಿದೆ ಎಂದು ಮರೆಯಬೇಡಿ. ಗುಣಗುಟ್ಟುತ್ತವಾಗಲಿ ದುಃಖದಿಂದಾಗಲಿ ಕೊಡಬೇಡಿರಿ ಎಂದು ಬೈಬಲ್ನಲ್ಲಿದೆ. ಸಂತೋಷದಿಂದ ಕೊಡಿರಿ ಎಂದು ಹೇಳುತ್ತೆ ಬೈಬಲ್. ತನ್ನ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಕೊಟ್ರೆ ದೇವರು ಏನ್ ಮಾಡಿದ್ರು ಗೊತ್ತಾ? 5 ಮಂದಿ ಮಕ್ಕಳನ್ನು ದೇವರು ಕೊಡ್ತಾರೆ. 5 ಯಾವುದಕ್ಕೆ ಸಾದೃಶ್ಯ ಗೊತ್ತಾ? ಕೃಪೆಗೆ ಸಾದೃಶ್ಯವಾಗಿದೆ. ಹನ್ನ ಎಂಬ ಹೆಸರಿನ ಅರ್ಥ ಗೊತ್ತಾ? ಕೃಪೆಯಾಗಿದೆ. ದೇವ್ರೇನ್ ಮಾಡಿದ್ರು? ಆ ಕೃಪೆಯನ್ನೇ ತೋರಿಸಿದ್ರು. ಹೇಗೆ ತೋರಿಸಿದ್ರು? ಸಂಪೂರ್ಣವಾಗಿ ತೋರಿಸಿದ್ರು. ಎಷ್ಟು ಮಂದಿ ಮಕ್ಕಳನ್ನು ಕೊಟ್ರು? 5 ಮಂದಿ ಮಕ್ಕಳನ್ನು ಕೊಟ್ರು. ಆದ್ರೆ ಜಾಗ್ರತೆಯಿಂದ ಕೇಳಿ, ಯಾರು ಹೇಳಿದ ನಂತರ ಅವಳು ಕೊಡುತ್ತಾಳೆ ಹೇಳಿ? ಹೇಳ್ತೇನೆ ಕೇಳಿ. ಪ್ರತಿ ವರ್ಷ ಆಲಯಕ್ಕೆ ಬರ್ತಾರೆ, ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತಿದ್ದಾರೆ, ಆದಾಗ್ಯೂ ಮಕ್ಕಳು ಹುಟ್ಟುತ್ತಾ ಇಲ್ಲ. ಆದರೆ ಆ ದಿನ ದೇವರ ಸೇವಕನಾದ ಎಲ್ಕಾನನೇ, ಅಮ್ಮ ಹನ್ನಳೆ, ನಿಮಗೆ ದೇವರು ಅನುಗ್ರಹಿಸಿರುವ ಮಗನನ್ನೇ ಸೇವೆಗೆ ಒಪ್ಪಿಸಿದ್ದೀರಿ. ನೀವು ಮಾಡಿದಂತಹ ಈ ಕೆಲಸಕ್ಕಾಗಿ ತಿರುಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿದ ಪ್ರಿಯರೇ. ಆ ಸೇವಕನ ಬಾಯಿಯಿಂದ ಬಂದಂತಹ ಆ ಆಶೀರ್ವಾದದ ಮಾತನ್ನು ದೇವರು ಆ ಕುಟುಂಬದಲ್ಲಿ ನೆರವೇರಿಸುತ್ತಾರೆ. ಕೆಲವು ಸಾರಿ ವಿಸಿಟಿಂಗ್ ಅವರ್ಸಲ್ಲಿ ನನ್ನ ಬಳಿಗೆ ಬಂದು ಕೆಲವರು ಹೀಗೆ ಹೇಳ್ತಾರೆ, ಅದೇನೆಂದರೆ, ಅಯ್ಯ ನಮಗೆ ಮಕ್ಕಳಿರಲಿಲ್ಲ ಅಯ್ಯ, 8 ವರ್ಷಗಳವರೆಗೂ ಮಕ್ಕಳಿರಲಿಲ್ಲ. ನಿನ್ನೆ ಒಬ್ಬ ಸಹೋದರಿ ಬಂದು ಹೇಳಿದಳು, ಅಣ್ಣ 9 ವರ್ಷಗಳ ಹಿಂದೆ ಒಂದು ಮಗುವನ್ನು ದೇವರು ಕೊಟ್ಟಿದ್ರು, ಆ ನಂತರ ಮತ್ತೆ 9 ವರ್ಷಗಳವರೆಗೂ ಮತ್ತೊಂದು ಮಗು ನಮಗಿಲ್ಲಣ, ಆದರೆ ದೇವರೀಗ ಅನುಗ್ರಹಿಸಿದ್ದಾರೆ ಎಂದು ಹಾಗೆ ಹೇಳುತ್ತಾ ಅವರು ಸಾಧಾರಣವಾಗಿ ಹೇಳುವ ಮಾತೇನೆಂದರೆ, ನಾವು ವಿಸಿಟಿಂಗ್ ಅವರ್ಸ್ನಲ್ಲಿ ನಿಮ್ಮ ಬಳಿಗೆ ಬಂದು ನಮ್ಮ ಸಮಸ್ಯೆ ಹೇಳಿಕೊಂಡೆವು. ಉದ್ಯೋಗ ಇಲ್ಲ ಎಂಬುದಾಗಿ ನಮ್ಮ ಸಮಸ್ಯೆ ನಿಮ್ಮೊಂದಿಗೆ ಹಂಚಿಕೊಂಡಾಗ ನೀವು ಪ್ರಾರ್ಥಿಸಿ ಕೊನೆಗೆ ಒಂದು ಮಾತನ್ನು ಹೇಳಿದ್ರಿ, ದೇವರು ಖಚಿತವಾಗಿ ಒಳ್ಳೆಯ ಉದ್ಯೋಗವನ್ನು ಕೊಡ್ಲಿಕ್ಕಿದ್ದಾರೆ ಎಂದು ಹೇಳಿದ್ರಿ. ಹೇಳಿದಂತೆಯೇ ದೇವರು ನನಗೆ ಒಂದು ಒಳ್ಳೆಯ ಉದ್ಯೋಗ ಕೊಟ್ಟಿದ್ದಾರೆ. ನಮಗೆ ಗರ್ಭಫಲ ಇಲ್ಲದೆ ಬಳಲುತ್ತಿದ್ದೆವು,
10 ವರ್ಷಗಳಿಂದ ಮಕ್ಕಳಿರಲಿಲ್ಲ. ನಿಮ್ಮ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡೆವು. ನೀವು ಪ್ರಾರ್ಥಿಸಿದ ನಂತರ ಶ್ರೇಷ್ಠವಾದ ಮಗುವನ್ನು ದೇವರು ನಿಮಗೆ ಕೊಡ್ಲಿಕ್ಕಿದ್ದಾರೆ, ಧೈರ್ಯದಿಂದಿರಿ ಎಂದು ನೀವು ಹೇಳಿದ್ರಿ ಅಣ್ಣ. ಹಾಗೆಯೇ ದೇವರು ಅನುಗ್ರಹಿಸಿದ್ದಾರೆ ಅನ್ನುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಸೇವಕನ ಬಾಯಿಯಲ್ಲಿ ತನ್ನ ಆಶೀರ್ವಾದವನ್ನು, ತನ್ನ ವಾಗ್ದಾನವನ್ನು ಇಟ್ಟಿದ್ದಾರೆ ಎಂಬ ವಾಸ್ತವವನ್ನು ಈ ವಚನ ತಿಳಿಯಪಡಿಸುತ್ತವೆ. ನೀವು ವಾಕ್ಯ ಕೇಳುತ್ತಿರುವಾಗ ದೀನಸೇವಕನಾದ ನಾನು ಏನೆಲ್ಲ ಹೇಳುತ್ತಿದ್ದೇನೋ ಜಾಗ್ರತೆಯಿಂದ ಕೇಳ್ರಿ. ದೀನಸೇವಕನಾದ ನನ್ನ ಮೂಲಕ ದೇವರು ಏನೆಲ್ಲ ಮಾತಾಡ್ತಿದ್ದಾರೆಂದು ಜಾಗ್ರತೆಯಿಂದ ಕೇಳ್ರಿ. ಅದು ವಾಗ್ದಾನವಾಗಿರೋದಾದ್ರೆ ನಂಬಿಕೆ ಇಡೀರಿ, ಅದು ಎಚ್ಚರಿಕೆಯಾಗಿರೋದಾದ್ರೆ ಸರಿಪಡಿಸಿಕೊಳ್ಳಿರಿ. ದಾವೀದನು ಹೇಳ್ತಾನೆ, ನಮ್ಮ ಮನೆಗೆ ಯಾವಾಗ ಬರುತ್ತಿದ್ದೇವರೇ, ನನ್ನ ಮನೆಗೆ ಯಾವಾಗ ಬರುತ್ತಿದ್ದೇವರೇ? ನೀನು ನನ್ನ ಮನೆಗೆ ಬರುವುದಾದ್ರೆ ಆಶೀರ್ವಾದ, ನೀನು ನನ್ನ ಮನೆಗೆ ಬರುವುದಾದ್ರೆ ಸಮೃದ್ಧಿ, ಸಕಲ ದಿವ್ಯ ದಾನಗಳು, ಸಂತೋಷ, ಸಮಾಧಾನ, ಸಮೃದ್ಧಿಯಾಗಿವೆಲ್ಲ ಹೊಂದಿಕೊಳ್ತೇನೆ. ಯಾವಾಗ ಬರುತ್ತೀ ನಮ್ಮ ಮನೆಗೆ? ದೇವ್ರೇ, ನೀನು ಯಾವತ್ತೇ ಬಂದ್ರೂ ಕೂಡ ನಾನು ನನ್ನ ಮನೆಯೊಳಗೆ ಯಥಾರ್ಥನಾಗಿ ಜೀವಿಸುತ್ತೇನೆ ಎಂದು ಅದ್ಭುತವಾಗಿ ಈ ಮಾತನ್ನು ಹೇಳ್ತಾನೆ. ಈ ದಿನ ದೇವರು ನಿಮ್ಮ ಮನೆಗೆ ಬರಬೇಕೆಂದು ಆಶಿಸುತ್ತಿದ್ದಾರೆ. ದೇವರು ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ವಾರದಲ್ಲಿ ದೇವರು ನಿಮ್ಮ ಮನೆಗೆ ಬರಬಹುದು. ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ತಿಂಗಳಲ್ಲೇ ದೇವರು ನಿಮ್ಮ ಮನೆಯನ್ನು ಸಂಧಿಸಬಹುದು. ಆತನು ಬಂದಾಗ ನೀವು ಯಥಾರ್ಥವಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಆಲೋಚಿಸಿರಿ. ಒಬ್ಬ ಸ್ತ್ರೀ 18 ವರ್ಷಗಳವರೆಗೂ ಸ್ವಲ್ಪವೂ ನಿಲ್ಲಲಾರದೆ ಬಾಗಿಕೊಂಡಿದ್ದಳು. ಹಾಗೆ ಬಾಗಿಕೊಂಡಿರುವಂತಹ ಆ ಸ್ತ್ರೀಯನ್ನು ಯೇಸು ನೋಡಿದ್ರು. ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿಯೂ ಕೆಲವರು ಬಲಹೀನವಾದ ಪರಿಸ್ಥಿತಿಗಳಲ್ಲಿದ್ದಿರಬಹುದು. ಶಾರೀರಿಕವಾದ ಬಲಹೀನತೆಯಲ್ಲಿ, ಆರ್ಥಿಕವಾದ ಬಲಹೀನತೆಯಲ್ಲಿ, ಮಾನಸಿಕವಾದ ಬಲಹೀನತೆಯಲ್ಲಿ, ಆತ್ಮಿಕವಾದ ಬಲಹೀನತೆಯಲ್ಲಿದ್ದಿರಬಹುದು. ನಿಮ್ಮ ಬಲಹೀನತೆ ನನ್ನ ಯೇಸು ನೋಡ್ತಿದ್ದಾರೆ. ನೋಡೋದು ಮಾತ್ರವಲ್ಲದೆ ದೇವರು ಈ ದಿನ ನಿಮಗೊಂದು ವಾಗ್ದಾನ ಕೊಡ್ತಿದ್ದಾರೆ. ಆ ದಿನ ಆ ಸ್ತ್ರೀಗೆ ಯೇಸು ನೋಡಿ ಹೇಳ್ತಾರೆ, ಅಮ್ಮ, ನಿನ್ನ ಬಲಹೀನತೆಯಿಂದ ನೀನು ಬಿಡುಗಡೆ ಹೊಂದಿಕೊಂಡಿದ್ದೀ ಎಂದು ಹೇಳಿದರು ಯೇಸು. ಎಂದು ಹೇಳಿದ ತಕ್ಷಣವೇ ಲೂಕ 13ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ತೇವೆ. ಆಕೆ ಬಿಡುಗಡೆ ಹೊಂದಿಕೊಂಡು ಏನಂತೆ? ನೆಟ್ಟಗೆ ನಿಂತುಕೊಂಡು ದೇವರನ್ನು ಮಹಿಮೆ ಪಡಿಸಿದಳು. ಯಾವಾಗ ಅವಳು ದೇವರನ್ನು ಮಹಿಮೆ ಪಡಿಸಿದಳು? ಬಾಗಿಕೊಂಡಿರುವಾಗಲೋ ಅಥವಾ ಚೆನ್ನಾಗಿ ನಿಂತುಕೊಂಡಾಗಲೋ? ನಿಂತಾಗಲೇ. ಹಾಗೆಯೇ ಯಾವಾಗ ನಿಮ್ಮ ಜೀವಿತ ದೇವರನ್ನು ಮಹಿಮೆ ಪಡಿಸುತ್ತೆ? ಪಾಪಕ್ಕೆ ಬಾಗಿಕೊಂಡಿರುವಾಗಲೋ, ಅಪವಿತ್ರವಾದ ಕೆಟ್ಟ ಕೆಟ್ಟ ಪಾಪಗಳಿಗೆ ನೀವು ಬಂಧಿತರಾಗಿರುವಾಗಲೋ? ಯಾವಾಗ ದೇವರು ಸಂತೋಷಿಸುತ್ತಾರೆ? ಯಾವಾಗ ದೇವರ ನಾಮ ಮಹಿಮೆ ಹೊಂದುತ್ತದೆ? ಯಾವಾಗ ದೇವರು ನಿಮ್ಮನ್ನು ನೋಡುವಾಗ ಹೆಮ್ಮೆ ಪಡ್ತಾರೆ? ಕೇಳ್ತಿದ್ದೇನೆ, ನೀವು ಪರಿಶುದ್ಧರಾಗಿ ಜೀವಿಸಿದಾಗಲೋ, ಇಲ್ಲವೇ ಪ್ರತಿ ಪಾಪಕ್ಕೆ ಬಾಗುವಾಗಲೋ, ಪ್ರತಿ ಪಾಪಕ್ಕೆ ಒಳಗಾಗುವಾಗಲೋ, ಪ್ರತಿ ವಿಧವಾದ ಬಲಹೀನತೆಗೆ ನಿಮ್ಮ ಜೀವಿತ ಒಪ್ಪಿಸಿಕೊಟ್ಟಾಗಲೋ ಯಾವಾಗ ದೇವರು ಸಂತೋಷಿಸುತ್ತಾರೆ? ಸರ್ವೋನ್ನತ ಸ್ಥಳಗಳಲ್ಲಿರುವ ದೇವರಿಗೆ ಮಹಿಮೆ ಉಂಟಾಗಲಿ. ಭೂಮಿಯ ಮೇಲಿರುವ ನಿಮಗೆ ಸಮಾಧಾನ. ಭೂಮಿಯ ಮೇಲೆ ನಿಮಗೆ ಸಮಾಧಾನ, ಸಂತೋಷ, ಸಮೃದ್ಧಿ, ಸಕಲ ಆಶೀರ್ವಾದ ನೀವು ಅನುಭವಿಸಬೇಕಾದರೆ ಮೊದಲು ನಿಮ್ಮ ಜೀವಿತಕ್ಕಾಗಿ ಪರಲೋಕದಲ್ಲಿರುವ ದೇವರು ಸಂತೋಷಿಸಬೇಕು, ಆನಂದಿಸಬೇಕು, ಹರ್ಷಿಸಬೇಕು, ಅಂದರೆ ಹೆಮ್ಮೆ ಪಡಬೇಕು. ಆತನು ಹೆಮ್ಮೆ ಪಡುವ ಹಾಗೆ ಈ ಭೂಮಿಯ ಮೇಲೆ ನೀವು ಜೀವಿಸುವುದಾದರೆ ಆತನು ಕೂಡಿಟ್ಟಿರುವ ಸಕಲ ಆಶೀರ್ವಾದಗಳನ್ನು ಈ ಭೂಮಿಯ ಮೇಲೆ ನೀವು ಹೊಂದಿಕೊಳ್ಳುವಂಥವರಾಗಿದ್ದೀರಿ. ಸೊ ಈ ದಿನ ನಮ್ಮಲ್ಲಿ ಯಾರಿಗೇ ಆಗಲಿ ಜಯ ಹೊಂದಬೇಕೆಂಬ ಆಸೆ ಇದೆಯಾ? ಇದೇ ಅನ್ನುವಂಥವ್ರು ಒಮ್ಮೆ ಕೈ ತೋರಿಸ್ತೀರಾ? ಜಯ ಸಾಧಿಸಬೇಕಾದ್ರೆ ಏನ್ ಮಾಡಬೇಕು? ನಿಮಗಿರುವ ಪ್ರತಿ ಬಲಹೀನತೆಯಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಬೇಕಾದ್ರೆ ಅದು ಆತ್ಮಿಕ ಬಲಹೀನತೆ ಆಗಿರ್ಬೋದು, ಅನಾರೋಗ್ಯ ಬಲಹೀನತೆ ಆಗಿರ್ಬೋದು, ಅದು ಆರ್ಥಿಕ ಬಲಹೀನತೆ ಆಗಿರ್ಬೋದು, ಅನೇಕ ಕಷ್ಟಗಳ ಬಲಹೀನತೆ ಆಗಿರ್ಬೋದು, ವಾಟ್ ಎವರ್, ಅವೆಲ್ಲವುಗಳಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಬೇಕಾದ್ರೆ ಮಾಡಬೇಕಾದದ್ದೇನು ಹೇಳ್ತೇನೆ ಕೇಳಿ. ನಿಮ್ಮ ಪಾಳೆಯದೊಳಗೆ ಪರಿಶುದ್ಧತೆ ಕಾಣಿಸಿಕೊಳ್ಳಬೇಕು. ಪಾಳೆಯ ಅಂದ್ರೆ ಏನು ಹೇಳ್ತೇನೆ ಕೇಳಿ. ನೀವು ನಿವಾಸಿಸುವಂತಹ ಸ್ಥಳ, ನಿಮ್ಮ ಆತ್ಮ ನಿವಾಸಿಸುವ ಸ್ಥಳ ಯಾವುದು ಹೇಳಿ? ಹೇಳ್ತೇನೆ ಕೇಳಿ. ಈಗೋ ಈ ದೇವಾಲಯವಾಗಿದೆ. ನಿಮ್ಮ ದೇಹವೇ ನಿಮ್ಮ ಆತ್ಮ ನಿವಾಸಿಸುವ ದೇವಾಲಯವಾಗಿದೆ, ಗೃಹ ಆಗಿದೆ, ಗೂಡಾಗಿದೆ. ಹಾಗಾಗಿ ಈಗ ದೇವರು ಈ ಗೂಡಿನೊಳಗೆ, ಈ ಪಾಳೆಯದೊಳಗೆ ಏನನ್ನು ಕೋರುತ್ತಿದ್ದಾರೆ? ಪರಿಶುದ್ಧತೆಯನ್ನು ಕೋರುತ್ತಿದ್ದಾರೆ. ಈ ದೇಹದಲ್ಲಿ ಪರಿಶುದ್ಧತೆ ಇಲ್ಲದೆ ದೇವರ ಆಶೀರ್ವಾದ ನೀವು ನೋಡಲು ಸಾಧ್ಯವೇ ಇಲ್ಲ. ಬಹುಶಃ ನಿಮ್ಮ ಕಣ್ಣಲ್ಲಿ ಪರಿಶುದ್ಧತೆ ಇಲ್ಲವೇನೋ, ನಿಮ್ಮ ಕ್ರಿಯೆಗಳಲ್ಲಿ,
ನೀವು ಮಾಡುವ ಕೆಲಸದಲ್ಲಿ ಪರಿಶುದ್ಧತೆ ಇಲ್ಲವೇನೋ? ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ನಡತೆಯಲ್ಲಿ ಪರಿಶುದ್ಧತೆ ಇಲ್ಲವೇನೋ? ನಿಮ್ಮ ಯೋಚನೆಯಲ್ಲಿ, ಅಂದರೆ ನೀವು ಮಲಗುವುದರಲ್ಲಿ ಪರಿಶುದ್ಧತೆ ಇಲ್ಲವೇನೋ? ನಿಮ್ಮ ಆಲೋಚನೆಯಲ್ಲಿ ಪರಿಶುದ್ಧತೆ ಇಲ್ಲವೇನೋ? 1-2 ನಿಮಿಷಗಳವರೆಗೂ ಕರ್ತನಿಗೆ ಬೇಡೋಣವೇ? ದೇವರೇ, ಎಷ್ಟೋ ಸಾರಿ ನೀನು ನನ್ನನ್ನು ಸಂಧಿಸಿರುತ್ತಿ, ಎಷ್ಟೋ ಸಾರಿ ನೀನು ನನ್ನ ಮನೆಗೆ ಬಂದಿರುತ್ತಿ. ನೀನು ಬಂದ ಪ್ರತಿ ಸಾರಿ ನಿನ್ನನ್ನು ನಿರುತ್ಸಾಹಪಡಿಸಿ ಹಿಂತಿರುಗಿ ಕಳಿಸಿದೆ. ನಾನು ಜೀವಿಸಬಾರದಂತಹ ಜೀವಿತ ಜೀವಿಸಿದ್ದೇನೆ, ಕ್ಷಮಿಸು ದೇವರೇ. ಈ ದೇಹ ಎಂಬ ಪಾಳಯವನ್ನು, ಈ ಗೃಹವನ್ನು, ಈ ಗುಂಡಿಗೆಯನ್ನು ಯಥಾರ್ಥವಾಗಿ ಕಾಪಾಡಿಕೊಳ್ತೇನೆ ದೇವರೇ. ಮತ್ತೊಂದು ಸಾರಿ ನನ್ನನ್ನು ಸಂಧಿಸು ಎಂದು ಪ್ರಾರ್ಥಿಸೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಎಲ್ಲಿ ದೇವರೇ ನಮ್ಮ ಜೀವಿತದಲ್ಲಿ ಅಪವಿತ್ರತೆಗೆ ಅವಕಾಶ ಕೊಟ್ಟಿದ್ದೇವೋ ಅವುಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ದೇವರೇ, ಮನ್ನಿಸಿರಿ ದೇವರೇ. ಚೆನ್ನಾಗಿ ನಿಂತುಕೊಳ್ಳುವ ಆತ್ಮೀಕತೆ ದಯಪಾಲಿಸಿರಿ. ಚೆನ್ನಾಗಿರುವ ಆರ್ಥಿಕ ವ್ಯವಸ್ಥೆ, ಚೆನ್ನಾಗಿರುವ ಆರೋಗ್ಯ, ಚೆನ್ನಾಗಿರುವ ನಿಮ್ಮ ಭಾಗ್ಯ ನಮ್ಮ ಗೃಹಗಳಲ್ಲಿ ನಿತ್ಯವೂ ಇರುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಮಕ್ಕಳು ಓದುವ ವಿಷಯದಲ್ಲಿ ನಿಮ್ಮ ಮಹಾಕೃಪೆ ತೋರಿಸಿರಿ. ಮಕ್ಕಳ ವಿವಾಹ ವಿಷಯದಲ್ಲಿ ನಿಮ್ಮ ಅದ್ಭುತ ಕಾರ್ಯ ಜರುಗಿಸಿರಿ. ಗರ್ಭಫಲವೂ ಇಲ್ಲದಂತಹ ದಂಪತಿಗಳ ವಿಷಯದಲ್ಲಿ ನಿಮ್ಮ ಮಹಾಕನಿಕರವನ್ನು ತೋರಿಸಿರಿ. ಉದ್ಯೋಗವಿಲ್ಲದಂಥವರಿಗೆ ಅದ್ಭುತವಾದ ಉದ್ಯೋಗ ದಯಪಾಲಿಸಲಿಕ್ಕಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಈ ಕಲ್ವರಿ ಸ್ವರ ವೀಕ್ಷಕರನ್ನು, ಅವರ ಕುಟುಂಬಗಳನ್ನು, ಅವರು ಮಾಡುವಂತಹ ದೇವರೇ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ವ್ಯವಸಾಯದಲ್ಲಿ, ಅವರ ಕುಟುಂಬದಲ್ಲಿ ದೇವರೇ ನೀವೇ ಪ್ರವೇಶಿಸಿ ಸೈತಾನನು ತಂದಿರುವ ಪ್ರತಿ ಆಟಂಕವನ್ನು, ಅಭ್ಯಂತರವನ್ನು, ಅಪಾಯವನ್ನು ಯೇಸುವಿನ ನಾಮದಲ್ಲಿ ಲಯಗೊಳಿಸುತ್ತೇವೆ. ಆಶೀರ್ವಾದವೇ ನಿಮ್ಮ ಮಕ್ಕಳು ಹೊಂದಿಕೊಳ್ಳುವವರಾದುದರಿಂದ ಆ ಎಲ್ಲಾ ಆಶೀರ್ವಾದಗಳಿಂದ ನಿಮ್ಮ ಮಕ್ಕಳನ್ನು ತುಂಬಿಸಿರೆಂದು ಈ ಪ್ರಾರ್ಥನೆಯಲ್ಲಿ ಐಕ್ಯಗೊಂಡಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಮೊದಲುಗೊಂಡು ಒಳ್ಳೆ ದಿನಗಳನ್ನು ದಯಪಾಲಿಸಿ ನಿಮ್ಮ ನಾಮವನ್ನು ಘನಪಡಿಸುವ ಕೃಪೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.